ಎಲ್ಲರಿಗೂ ನಮಸ್ಕಾರ. ಸೂಪರ್ ಭೋಜನ ಚಾನಲ್ಗೆ ಸ್ವಾಗತ. ಈಗ ನಾನು ಬಟಾಟಿ ಚಿಪ್ಸ್ ಹೆಂಗೆ ಮಾಡಿಕೊಡೋದು ಅಂತೇಳಿ ಹೇಳ್ತೀನಿ. ಬಟಾಟಿ ಎಲ್ಲ ತೊಳ್ಕೊಂಡು ತೊಗೋಬೇಕಾಗತ್ತೆ. ಈಗ ನಾನು ಒಂದು 3 kg ಬಟಾಟಿ ತೊಗೊಂಬಂದಾನೆ. ಅವನ್ನೆಲ್ಲ ತೊಳೆದು ಈಗ ನೀರು ಹಾಕಿ ಸ್ವಚ್ಛಾಗಿ ತೊಳಿಬೇಕು. ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಾಗ್ತೈತಿ. ಈಗ ಕ್ಲೀನ್ ಮಾಡ್ಕೊಂಡಿಂದ ಇದು ಚಿಪ್ಸ್ ಮನೆಯಲ್ಲೇ ಅದನ್ನ ಹೆಚ್ಕೊಳಾಗ್ತೈತಿ. ಈ ಥರ ಎಲ್ಲ ಚಿಪ್ಸ್ ಮನ್ಯಾಗ ಅದನ್ನ ಇಷ್ಟು ಹೆಚ್ಕೋಬೇಕು. ಫಸ್ಟ್ ನೀರು ಹಾಕೇನ ಅದ್ರ ಮೇಲೆ ನೀರಾಗ ಹೆಚ್ಕೋಬೇಕಾಕತಿ. ಅವು ನೀರಾಗ ಹಿಂಗೆ ಬರ್ತವೆ. ಆಮೇಲೆ ಏನು ಮಾಡ್ಬೇಕಂತಂದ್ರೆ ಇದನ್ನೆಲ್ಲ ಚಿಪ್ಸ್ ಎಲ್ಲ ತೊಳ್ಕೊಂಡು ಒಂದು ಬಾಣಲಿಗೆ ನೀರು ಹಾಕಿ ಸ್ವಲ್ಪ ಅದನ್ನು ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವನ್ನೆಲ್ಲ ತೊಳೆದಿದ್ದು ಎಲ್ಲ ಚಿಪ್ಸ್ ಅದಕ್ಕೆ ಹಾಕ್ಬೇಕು. ಹಿಂಗೆ ಹಾಕ್ಕೊಳಕ್ತಾನೆ. ಸಮ್ಮರ್ ಇದ್ರೊಳಗೆ ಮಾಡುವಂಥದ್ದು ಇದು. ಅದಕ್ಕೆ ಮಕ್ಕಳಿಗೆಲ್ಲ ಈಗ ಅದು ಇದು ಕುರ್ಕುರೆ ಅದು ತಿನ್ಸೋಕ್ಕಿಂತ ಇವನ್ನೆಲ್ಲ ಕರೆದು ಕೊಟ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಅದಕ್ಕೆ ಇದನ್ನ ಮಾಡ್ಬೇಕು. ಈಗೆಲ್ಲ ಕುದಿಯಾಕತ್ತಾವ. ಲೇಜು ಕುರ್ಕುರೆ ಅವೆಲ್ಲ ಕೊಡೋ ಬದಲಿ ಇವನ್ನೆಲ್ಲ ಕರೆದು ಕೊಟ್ಟರೆ ನೋಡಿ. ಈಗೆಲ್ಲ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕಾಕತಿ. ಇವನ್ನ ಈಗ ಬಸದು ತಕ್ಕೋಬೇಕು. ಒಟ್ಟು ನೀರು ಇರಬಾರ್ದು. ಇದಕ್ಕೆ ಒಂದು ಸ್ವಲ್ಪ ಸ್ಫಟಿಕ ಹಾಕ್ತಾರೋ ಅದು ವೈಟ್ ಬರ್ತೈತೆ ಅಂಥೇಳಿ ನಾನು ನ್ಯಾಚುರಲ್ ಕಲರ್ ಇರಲಿ ಅಂಥೇಳಿ ನಾ ಅದನ್ನು ಹಾಕಿಲ್ಲ. ಈಗ ನೋಡಿರಿ ಇದೆಲ್ಲ ಕುದಿಸಿದ್ದ ಉಪ್ಪು ಹಾಕಿ ಕುದಿಸಿ ಇದನ್ನೆಲ್ಲ ತೊಗೊಳಾಗ್ತೈತಿ. ನೀರು ಒಂದು ಸ್ವಲ್ಪ ಇರಬಾರ್ದು. ಮತ್ತೊಂದು ಈಗ ಇದೊಂದು ಸಲನೂ ಕುದಿಸಿ ತಗೊಳಾಗ್ತಾನೆ ನಾನು. ಜಾಸ್ತಿ ಇರೋದ್ರಿಂದ 2 ಸಲ ಕುದಿಸಿ ತಗೊಳಾಗ್ತಾನೆ. ಇದಕ್ಕೂ ಎಲ್ಲ ಉಪ್ಪು ಹಾಕಿ ಈಗ ಒಂದು ಕುದಿ ಅಷ್ಟೇ ಕುದಿಸ್ಬೇಕು. ಈಗ ಒಂದು ಕುದಿಯಿಂದ ಇವನ್ನೆಲ್ಲ ತೆಗಿಬೇಕಾಗ್ತೈತಿ. ಉಪ್ಪು ಹಾಕೈತ್ರಿ ರುಚಿಗೆ ತಕ್ಕಷ್ಟು. ಅದಕ್ಕೆ ಸ್ಫಟಿಕ ನಿಮಗೆ ಆಪ್ಷನ್ ಅದು ಹಾಕಿದ್ರೂ ಹಾಕಬೇಕು. ಹಾಕಿದ್ರೆ ಸ್ವಲ್ಪ ಕಲರ್ ಬೇರೆ ಬರ್ತೈತಿ, ಬೆಳ್ಳಗೆ ಬರ್ತೈತಿ. ಇದು ಸ್ವಲ್ಪ ನ್ಯಾಚುರಲ್ ಕಲರ್ ಬರ್ತೈತಿ. ಅದಕ್ಕೆ ನಾನು ಇದೇ ಇರಲಿ ಅಂಥೇಳಿ ಹಾಕಿಲ್ಲ. ಈಗ ನೋಡಿರಿ ಎಲ್ಲ ನೀರು ಬಸದು ತಕ್ಕೋಬೇಕು. ಅದು ಇದು ಆಯಿಲ್ನಾಗ ಕರೆದಿದ್ದು ಬೇರೆ ಕಡೆದ್ದು ಹೊರಗಡೆದು ತಂದು ಕೊಡೋಕ್ಕಿಂತನೂ ಇದು ಸಾಯಂಕಾಲ ಸ್ನ್ಯಾಕ್ಸಿಗೆ ಒಂಚೂರು ಕರೆದು ಅದಕ್ಕೆಲ್ಲ ಉಪ್ಪು ಖಾರ ಹಾಕಿ ಕೊಟ್ಟರೆ ಮಕ್ಳಿಗೂ ಇಷ್ಟ. ಅದು ಹೆಲ್ದಿ ಫುಡ್ ಆಗಿರ್ತೈತೆ. ಇವು ಬೇಕಾದಂಗೆ 1 year ತನಕನೂ ನೀವು ಮಾಡಿ ಮುಚ್ಚಿಟ್ಕೋಬೋದು. ಬೇಸಿಗೆ ಕಾಲದಾಗನ ಮಾಡುವಂಥದ್ದು ಇದು. ಇದೆಲ್ಲ ಹಿಂಗೆ ಇದನ್ನು ಮಾಡಿ ತಗೊಂಡಿದ್ದೈತಿ. ಕುದಿಸಿ ಇದನ್ನು ಮಾಡಿ ತಗೊಂಡು ಹಿಂಗೆ ತೆಳ್ಳಗೆ ಹಾಕಬೇಕಾಗತ್ತೆ ಅದನ್ನ ಬಟ್ಟೆ ಮೇಲೆ. ಇವನ್ನೆಲ್ಲ ಬಿಸಿಲಿಗೆ ಒಣಗಿಸೀವಿ ನಾವು. ಬಿಸಿಲಲ್ಲೇ ಹಿಂಗೆ ಬಟ್ಟೆ ಹಾಕಿ ಒಣಗಿಸಿ ಈ ಥರ ತೆಳ್ಳಗೆ ಹಾಕ್ಬೇಕು. ತೆಳ್ಳಗೆ ಹಾಕಿದ್ರೆ ಮತ್ತೊಂದು ಸಲ ಅವನ್ನ ಅದನ್ನ ಹೋಗಿ ಅದನ್ನ ತಿರುಗಿಸ್ಬಿಟ್ಟು ಬರಬೇಕು ಒಂದು ಸಲ ಬಿಸಿಲಾಗ ಹಾಕಿ. ಸಾಯಂಕಾಲ ಅನ್ನೋದ್ರಾಗ ನಾವು ಒಣಗಿರ್ತಾವೆ. ಭಾಳ ಬಿಸಿಲಿತ್ತಂದ್ರೆ ಇಲ್ಕ ಬೆಳಗ್ಗೆ ಮತ್ತೊಂಚೂರು ಇಟ್ಟರೂ ಬರ್ತೈತಿ. ಈಗ ನೋಡಿರಿ ಎಲ್ಲ ಒಣಗ್ಯಾವ ಇವು. ಇವನ್ನೆಲ್ಲ ಎಷ್ಟು ತೆಳ್ಳಗಾಗಿರ್ತಾವೆ, ಮಸ್ತಾಗಿರ್ತಾವೆ ಇವೆಲ್ಲ ಒಣಗಿ. ಅದಕ್ಕೆ ನಾವು 2 ದಿವಸ ಇಟ್ಟರಂತೂ ಅವನ್ನ ಇಟ್ಕೊಳಕ್ಕೆ ಇದು ಆಗ್ತೈತೆ 1 ವರ್ಷದ ತನಕನೂ. ಈಗ ನೋಡಿರಿ ಎಲ್ಲ ಒಣಗ್ಯಾವು. ಇವು ಹೆಂಗೆ ಆಗ್ತಾವೆ ಅನ್ನೋದು ಕರೆದು ತೋರಿಸ್ತೀನಿ ಈಗ. ಇವೆಲ್ಲ ಭಾಳ ಕ್ರಿಸ್ಪಿ ಆಗ್ತಾವೆ, ಟೇಸ್ಟಿನೂ ಆಗಿರ್ತಾವೆ. ಹೊರಗಡೆ ಚಿಪ್ಸ್ಗಿಂತನೂ ಟೇಸ್ಟ್ ಆಗಿರ್ತಾವೆ. ಈ ಥರ ಕಂದು ಬಣ್ಣಕ್ಕೆ ಬರುವಂಗೆ ಕರಿಬೇಕು ಅವನ್ನ. ಎಲ್ಲ ಕರೆದು ಹಾಕ್ಕೊಳಾಗ್ತೈತಿ. ಈಗ ಇವು ಮನೇಲಿ ಮಾಡೋದ್ರಿಂತ ನಾವು ಬೇರೆ ಆಯಿಲ್ ಯಾವ ಚಲೋ ಆಯಿಲ್ ಹಾಕಿ ಕರಿದ್ರಿಂತ ಮಕ್ಕಳಿಗೆ ಭಾಳ ಒಳ್ಳೆ ಆರೋಗ್ಯದಾಯಕ ಆಗಿರ್ತಾವೆ. ಅದು ಇದು ಚಿಪ್ಸು ಲೇಜು ಅವೆಲ್ಲ ಕೊಡ್ಸೋಕ್ಕಿಂತನೂ ಇದಕ್ಕೆ ಖಾರ ಉಪ್ಪು ಹಾಕಿ ಟೇಸ್ಟಿ ಮಾಡಿ ಕೊಡಕ್ಕೆ ಬರ್ತೈತಿ. ಇದನ್ನು ನೋಡ್ರಿ 1 ವರ್ಷ ಗಂಟ್ಲೆನೂ ಇಟ್ಕೊಂಡು ತಿನ್ಬೋದು. ಮತ್ತು ಒಂದು ಸಲ ಸೀಸನ್ ಒಳಗೆ ಮಾಡಿ ಇಟ್ಬಿಟ್ರೆ ಫ್ರೆಶ್ ಆಗೂ ಇರ್ತೈತಿ. ಈಗ ಖಾರ ಹಾಕೊಳಾಗ್ತೈತಿ ಇದಕ್ಕೆ. ಅದಂದರೆ ಎಣ್ಣೆ ಕರೆದಿರ್ತೈತಿಲ್ಲ ಅದಕ್ಕೆ ಖಾರ ಹಾಕಿ ಹಿಂಗೆ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಬರ್ತೈತದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಳ್ಳೆ ರೆಸಿಪಿ ಇದು. ಕಮೆಂಟ್ ಮಾಡಿರಿ ನಿಮಗೆ ಇಷ್ಟ ಆಗಿದ್ರೆ. ನೀವು ಮಾಡಿ ನೋಡಿರಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಒಳ್ಳೆ ಫುಡ್ ಇದು. ಭಾಳ ಕ್ರಿಸ್ಪಿಯಾಗಿರ್ತೈತೆ.